ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಇದು, ಏನು ತೋರಿಸ್ತಾ ಇದ್ದಾರೆ ಅಂತೀರಾ? ಇದು ಮೊಜಿಟೋ ಆ್ಯಪಲ್ದು. ಬೆಳಿಗ್ಗೆ ಹೀಗೆ ಗಿಡಗಳಿಗೆ ನೀರು ಹಾಕೋದು ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ಗಿಡಗಳು ಫ್ರೆಶ್ ಅನಿಸ್ತದೆ. ಹೀಗೆ ಹಾಕ್ತಾ ಇರಬೇಕಾದ್ರೆ ನನಗೆ ಸಿಕ್ತು ಮನಿ ಪ್ಲ್ಯಾಂಟ್ದು ಹೀಗೆ ಉದುರಿದ ಅಥವಾ ಎಲ್ಲೋ ಆದ ಹಳದಿಯಾದ ಎಲೆಗಳು. ನನಗನ್ನಿಸ್ತು, ಏನಪ್ಪ ಇದರದ್ದು ಯೂಸ್ ಏನಿಲ್ವಾ, ನಮ್ಮದು ಹಾಗೆ ಅಲ್ವಾ ಜೀವನದಲ್ಲಿ, ಹಾಗನ್ನಿಸ್ತು. ಅದಕ್ಕೆ ಇರೋ ಜೀವನನ ಚೆನ್ನಾಗಿ ನಾವು ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು. ಮತ್ತು ಆ ಎಲೆಗಳನ್ನು ತಂದು ಏನು ಮಾಡೋದಪ್ಪ ಅಂತ ಈ ಥರ 1 ದಿನ ಆದರೂ 2 ದಿನ ಆದರೂ ಇರುತ್ತೆ ಅಂತ ಈ ಥರ ಮಾಡಿ ಡೆಕೋರೇಟ್ ಮಾಡಿ ಇಟ್ಟೆ ನಾನು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ ಇಂಡಿಯನ್ ಸ್ಟೈಲ್ ಪಾಸ್ತಾ. ಆನಿಯನ್ ಮತ್ತು ಟೊಮೆಟೊ, ಕೊತ್ತಂಬರಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ ಅದನ್ನು ಬಾಯ್ಲ್ ಮಾಡಿದೆ. ನೋಡಿ, ಈ ಥರ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಚೀಸ್ ಹಾಕಬೇಕು ಅಷ್ಟೇ. ಈ ಥರ ಚೆನ್ನಾಗಾಗುತ್ತೆ. ಕುಕ್ಕರಲ್ಲಿ ಬಾಯ್ಲ್ ಮಾಡಿದರೆ ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ, ಇಲ್ಲಾಂದರೆ ಹಾಗೇನೂ ಬಾಯ್ಲ್ ಮಾಡ್ಕೋಬೋದು, ಟೇಸ್ಟಿ ಆಗುತ್ತೆ. ಸ್ವಲ್ಪ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಹಾಕಬೇಕು. ಸೊ ಇದು ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿತ್ತು. ನನ್ನ ಮಗ ಆರ್ಡರ್ ಮಾಡಿದ್ದ ಅಮೆಝಾನಿಂದ ಒಂದು ವಸ್ತು ನೋಡಿ, ಇವಾಗ ಅವನು ಓಪನ್ ಮಾಡ್ತಾನೆ ನೋಡಿ ಈಗ. ಸೊ ಅದರಲ್ಲಿ ಒಂದು ಇದೆ ವಸ್ತು, ಅದು ಗಿಫ್ಟ್ ಕೊಡೋಕ್ಕೆ ಅಥವಾ ಮನೆಗೂ ಚೆನ್ನಾಗಿ ಅನಿಸುತ್ತೆ. ಅದನ್ನು ಓಪನ್ ಮಾಡಿದ ಮೇಲೆ, ಅದನ್ನು ಆನ್ ಮಾಡಿದ ಮೇಲೆ ನನಗೂ ಚೆನ್ನಾಗಿ ಅನ್ನಿಸ್ತು. ಸೊ ಇದರ ಲಿಂಕ್ ಬೇಕಾದರೆ ನೀವು ನನ್ನ ಇದರಲ್ಲಿ ನೋಡ್ಬೋದು, ನಾನು ಹಾಕಿರ್ತೇನೆ. ಸೊ ಅವನು ಗಿಫ್ಟ್ ಕೊಡಲಿಕ್ಕೆ ತರಿಸಿದ್ದ, ಆದರೆ ಅವನಿಗೆ ತುಂಬ ಇಷ್ಟ ಆಯಿತು, ಮತ್ತು ಅವನು ತನಗೂ ಕೂಡ ಆರ್ಡರ್ ಮಾಡ್ದ ಅದೇ ಥರದ್ದು. ಸೊ ಇದು ರಾತ್ರಿ ಬೆಡ್ ಲ್ಯಾಂಪ್ ಥರನೂ ಯೂಸ್ ಮಾಡ್ಬೋದು ಅನಿಸುತ್ತೆ, ಅಥವಾ ಇಲ್ಲದ್ರೆ ಹೇಗೆ ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಈವ್ನಿಂಗ್ ಎಲ್ಲ ಆನ್ ಮಾಡಿಟ್ರೆ. ಸೊ ಇಷ್ಟು ದೊಡ್ಡ ಬಾಕ್ಸಲ್ಲಿ ನೋಡಿ, ಇಷ್ಟು ಚಿಕ್ಕದು ಬಂದಿದೆ ಅದು. ಈ ಥರ ಇದೆ ನೋಡಿ, ಕೇಬಲ್ ಎಲ್ಲ ಇದೆ ಅದಕ್ಕೆ. ಮತ್ತು ಅದರಲ್ಲಿ ಒಂದು ಈ ಥರ ಗ್ಲಾಸ್ ಒಳಗಡೆ ರೇನ್ಡಿಯರ್ ಇದೆ. ಅದು ಹೀಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಹಾಕಿದ ಮೇಲೆ. ಸೊ ನೋಡಿ, ನಾನು ಇವಾಗ ಆನ್ ಮಾಡಿ ತೋರಿಸ್ತೇನೆ ನಿಮಗೆ. ಇದರಲ್ಲಿದು ರೇನ್ಡಿಯರ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಆನ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹೀಗೆ ಕಾರ್ನರಲ್ಲಿ ಇಡ್ಬೋದು ನೋಡಿ. ಇಲ್ಲಿ ಇದರಲ್ಲಿ ರೇನ್ಡಿಯರ್ ಇದೆ. ಈಗ ಆನ್ ಮಾಡಿದ್ದೆ ನಾನು. ಸೊ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸ್ವಲ್ಪ ಹತ್ತಿರದಿಂದ ನೋಡಿದರೆ ತಿಳಿಯುತ್ತೆ. ಮತ್ತು ಪೂರ್ತಿ ರೂಮ್ಗೆ ಕತ್ಲ ಇದ್ದರೆ ಅದಕ್ಕೆ ಬೆಳಕು ಕೂಡ ಆಗುತ್ತೆ. ಅದರಲ್ಲಿ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಅಥವಾ ಮನೆಗೂ ತರಿಸ್ಕೊಳ್ಬೋದು. ಈ ಥರದ್ದು ಚೆನ್ನಾಗಿ ಅನಿಸ್ತು ನನಗೂ ಕೂಡ ಇದು ನೋಡಿ. ಇಲ್ಲಿ ಈ ಥರ ನೋಡಿ, ಬೆಡ್ರೂಮಲ್ಲಿ ಇಟ್ಟರೆ ಒಂದು ಕಾರ್ನರಲ್ಲಿ ಅಥವಾ ಹಾಲಲ್ಲೂ ಕೂಡ ಈವ್ನಿಂಗು ಆನ್ ಮಾಡಿ ಇಡ್ಬೋದು ಇದನ್ನು ತಗೊಂಡ್ರೆ. ಇನ್ನು ನೋಡಿ, ಇಲ್ಲಿ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ ರೇನ್ಡಿಯರು. ಸೊ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಹಚ್ಚಿದಾಗ ನೋಡಿ, ರೂಮಲ್ಲಿ ಒಂಥರ ಬೆಳಕು ಕೂಡ ಆಯಿತು. ಫುಲ್ ಕತ್ತಲೆ ಆಗಿತ್ತು ನೋಡಿ, ಈ ಥರ ಬೆಳಕಾಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗಿನ ಮಕ್ಕಳು ಏನೇನೋ ಆರ್ಡರ್ ಮಾಡ್ತಾರಲ್ಲ, ಆದರೂ ಇದು ಒಳ್ಳೆಯದಿತ್ತು ಗಿಫ್ಟ್ ಕೊಡಲಿಕ್ಕೂ. ಈ ಥರ ಬೆಳಕು ಬರುತ್ತೆ ನೋಡಿ, ಇಷ್ಟು ಬೆಳಕು ಬರುತ್ತೆ. ಬೇಕಾದರೆ ಯಾರಾದರೂ ಆರ್ಡರ್ ಮಾಡ್ಕೊಳ್ಬೋದು, ಯಾರಿಗಾದರೂ ಗಿಫ್ಟ್ ಕೊಡ್ಬೋದು. ತುಂಬ ಚಿಕ್ಕದು ಇದೆ, ಆದರೆ ಚೆನ್ನಾಗಿದೆ. ಸೊ ನನಗೂ ತುಂಬ ಚೆನ್ನಾಗಿ ಅನ್ನಿಸ್ತು, ಅವನಿಗೂ ಕೂಡ ತುಂಬ ಇಷ್ಟ ಆಯಿತು. ನಾನು ಮಾಡಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಒಂದು ಸಿಂಪಲ್ಲಾಗಿ ಚಿಕನ್ ಸುಕ್ಕ, ಆನಿಯನ್ ಟೊಮೆಟೊ ಹಾಕಿದೆ, ಅದಕ್ಕೆ ಚಿಕನ್ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಹಾಕಿದೆ. ಮತ್ತು ಸ್ವಲ್ಪ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿದೆ. ಚಿಕನ್ಗೆ ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿ ಉಪ್ಪು ಎಲ್ಲ ತಾಗಿರುತ್ತೆ ಅಲ್ಲ, ಅದಕ್ಕೆ. ಮತ್ತು ಅದನ್ನು ಬಾಯ್ಲ್ ಮಾಡಿದೆ ಸ್ವಲ್ಪ ನೀರು ಹಾಕಿ ನೋಡಿ. ಈ ಥರ ಆಯಿತು, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈ ಥರ. ಮತ್ತು ನಾನು ಮಾಡಿದೆ ಪುಲಾವ್. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಲವಂಗ, ಚಕ್ಕೆ ಮತ್ತು ಸ್ವಲ್ಪ ಜಿಂಜರು ಮತ್ತು ಕೊತ್ತಂಬರಿ ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡಿದೆ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆನಿಯನ್ ಹಾಕಿದ್ದೇನೆ, ಮತ್ತು ಅದು ಒಂದು ಎಲೆ, ದಾಲ್ಚಿನ್ನಿ ಎಲೆ, ಅದನ್ನು ಹಾಕಿದ್ದೇನೆ. ಸ್ವಲ್ಪ ಬ್ರೌನ್ ಆಗ್ತಾ ಬಂತು, ಆದಮೇಲೆ ಎಣ್ಣೆಯಲ್ಲಿ ಹಾಕಿದ್ದು ಅದು ಎಲ್ಲ.
ಸೊ ಈ ಥರ ಬ್ರೌನ್ ಆದಮೇಲೆ ಸ್ವಲ್ಪ ಟೊಮೆಟೊ ಮತ್ತು ಎಲ್ಲ ಅರಿಶಿಣ, ಒಂದು ಸಣ್ಣ ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಅರಿಶಿಣ ಹಾಕಿದ್ದೇನೆ. ಸೊ ಅದಕ್ಕೆ ಮತ್ತೆ ರುಬ್ಬಿದ ಅದು ಮಸಾಲ ಇದೆಯಲ್ಲ ಅದನ್ನು ಹಾಕ್ಬೋದು. ವೆಜಿಟೇಬಲ್ ಇದ್ದರೆ ಹಾಕ್ಬೋದು, ನಾನು ವೆಜಿಟೇಬಲ್ದು ಮಾಡಿಲ್ಲ. ಮತ್ತು ಇದರಲ್ಲಿ ಎಲ್ಲ ಮಿಕ್ಸ್ ಚೆನ್ನಾಗಿ ಆದಮೇಲೆ ಸ್ವಲ್ಪ ಎಷ್ಟು ಬೇಕು ನಿಮಗೆ ರೈಸ್ ಪ್ರಮಾಣ ನೋಡಿ ನೀರು ಹಾಕಬೇಕು. ಇದು ಮಸಾಲೆ ಎಲ್ಲ ಹಾಕಬೇಕು. ಮತ್ತು ಚೆನ್ನಾಗಿ ಅದು ಒಂದು ಬಾಯ್ಲ್ ಬರಬೇಕು. ಆಮೇಲೆ ನೀರು ಹಾಕಿದ ಮೇಲೆ ತೊಳೆದಿಟ್ಕೊಂಡಿದ್ದ ರೈಸನ್ನು ಅದರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರೋ ಪುಲಾವ್ ರೆಡಿಯಾಗುತ್ತೆ. ನೋಡಿ, ನಾನು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದೆ ಮತ್ತು ರೈಸ್ ಹಾಕಿದೆ. ಒಂದೆರಡು ಮೂರು ಸೀಟಿ ಹೊಡೆದ ಮೇಲೆ ತುಂಬ ನೋಡಿ ಈ ಥರ ಬಾಯ್ಲ್ ಆಗಬೇಕು. ಆವಾಗ ರೈಸ್ ಹಾಕಬೇಕು. 3 ಸೀಟಿ ಹೊಡೆದ ಮೇಲೆ ತುಂಬ ಟೇಸ್ಟಿಯಾದ ಪುಲಾವ್ ರೆಡಿ ಆಯಿತು. ಈ ಥರ ನೋಡಿ, ಪುಲಾವ್ ಮತ್ತು ಆನಿಯನ್, ಲೆಮನ್ ಮತ್ತು ಚಿಕನ್ ಊಟಕ್ಕಿತ್ತು. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ತುಂಬ ಸೂಪರ್ ಆಗಿದೆ ಅಂತಿದ್ದಾರೆ ನೋಡಿ ಇಲ್ಲಿ. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸ್ಟೇ ಟ್ಯೂನ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.